ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ಕೆಲವು ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಿರುವುದಿಲ್ಲ. ಮನೆಯಲ್ಲಿ ಯಾವಾಗಲೂ ನೆಗೆಟಿವ್ ಎನರ್ಜಿನೇ ಫಾರ್ಮ್ ಆಗ್ತಾ ಇರುತ್ತೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು, ಜೊತೆಗೆ ಇದಕ್ಕೆ ಪರಿಹಾರ ಏನು ಅಂತ ಕೂಡ ಕಂಡುಕೊಳ್ಳೋದು ಬಹುಮುಖ್ಯವಾಗುತ್ತೆ. ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರೂಜಿ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ರೇಣುಕಾರಾಧ್ಯ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ಓಂ ಶ್ರೀ ಸತ್ ಉಪಹಾಸಿಯೇ ನಮಃ. ಗೌರೀಮಿಭಾಯ ಸಲಿಲಹನಿತಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಪದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞೇ ಶ್ರೀಮತ್ಸಿಂಹಾಸನೇಶ್ವರೀ ಚಿದಗ್ನಿ ಕುಂಡ ಸಂಬೋಧ ದೇವಕಾರ್ಯ ಸಮುದ್ದಿತ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಗುರುಜಿ, ಮೊದಲಿಗೆ ಕಾರ್ಯಕ್ರಮದ ಆರಂಭದಲ್ಲಿ ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಏನಾದರೂ ಮನೆಗಳಿದ್ದರೆ ಅದರಿಂದ ಏನಾದರೂ ತೊಂದರೆಗಳಾಗುತ್ತಾ ಅನ್ನುವಂಥ ಮುಖ್ಯವಾದಂಥ ವಿಚಾರವಿರ್ತಕ್ಕಂಥದ್ದು. ಅದಕ್ಕೆ ಮೊದಲು ರಾಶಿಗಳನ್ನು ನೋಡಿದಾಗ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇವತ್ತಿನ ದಿವಸ ನಕ್ಷತ್ರವನ್ನು ನೋಡಿದಾಗ ಪೂರ್ವಾಷಾಢ ನಕ್ಷತ್ರ ಮಧ್ಯಾಹ್ನ 2:41 ಪೂರ್ವಾಷಾಢ ನಕ್ಷತ್ರವಿರತಕ್ಕಂಥದ್ದು. ತದನಂತರವಾಗಿ ಉತ್ತರಾಷಾಢ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಮೇಷರಾಶಿನೊಳಗೆ ಸಂಬಂಧಪಟ್ಟಂತೆ ಮಕ್ಕಳಿಂದ ಅನುಕೂಲಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು. ಆದರೆ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳು ನೋಡ್ತಕ್ಕಂಥ ಒಂದು ದಿವಸ. ಸೋಂಕು, ಹೊಟ್ಟೆ ನೋವು, ಅಧಿಕ ಉಷ್ಣ, ಹರ್ನಿಯ, ಅಲ್ಸರ್ ಇವುಗಳಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ನೋಡ್ತಕ್ಕಂಥ ಒಂದು ಸ್ಥಿತಿಗತಿಗಳು. ವಾಹನ ಅಪಘಾತಗಳಾಗ್ತಕ್ಕಂಥದ್ದು. ಗರ್ಭಿಣಿಯರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು. ಉದ್ಯೋಗ ಒತ್ತಡಗಳು ಹೆಚ್ಚಾಗಿ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು. ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಯೋಗವಿದ್ದರೂ ಕೂಡ ಸ್ವಲ್ಪ ವಿದ್ಯಾಭ್ಯಾಸ ಮಾಡೋದಕ್ಕೆ ಇವರೇ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳು. ಸ್ವಲ್ಪ ಒತ್ತಡಕ್ಕೆ ಸಿಲುಕಾಕೊಳ್ತಕ್ಕಂಥದ್ದನ್ನು ಮಕ್ಕಳಲ್ಲಿ ನೋಡ್ತಕ್ಕಂಥದ್ದನ್ನು ಮೇಷರಾಶಿ ನೋಡುವಂಥದ್ದು. ಹಸಿರು ಬಟ್ಟೆಯನ್ನು ಧಾರಣೆ ಮಾಡಿಕೊಳ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ ಪಾಲುದಾರಿಕೆ ವ್ಯವಹಾರದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು. ಮಕ್ಕಳ ಭವಿಷ್ಯದ ಬಗ್ಗೆ ನಡವಳಿಕೆಗಳು, ದುಶ್ಚಟಗಳು, ದುರಾಚಾರಗಳು ಅತಿ ಹೆಚ್ಚು ಚಿಂತೆಗೀಡು ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು. ಸರ್ಕಾರಿ ಕೆಲಸ ಕಾರ್ಯ ನಿಮಿತ್ತವಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥ ಒಂದು ಯೋಗ ಫಲಗಳು ಕೂಡಿ ಬರ್ತಕ್ಕಂಥದ್ದು. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೂಡ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು. ಆದರೆ ಸ್ವಲ್ಪ ಸಂಗಾತಿನಲ್ಲಿ ಅಥವಾ ದಾಂಪತ್ಯದಲ್ಲಿ ಎಲ್ಲೋ ಸ್ವಲ್ಪ ಸಂಶಯಗಳು ಸುಳಿದಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಸ್ವಲ್ಪ ಇನ್ಫೆಕ್ಷನ್ಸ್, ಕಫ ಜಾಸ್ತಿ ಕಟ್ತಕ್ಕಂಥ ಒಂದು ಸಾಧ್ಯತೆಗಳು ಇವತ್ತಿನ ದಿವಸ ಈ ವೃಷಭ ರಾಶಿ ನೋಡುವಂಥದ್ದು. ಗಣಪತಿ ಅಷ್ಟೋತ್ತರವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ ತಂದೆಯ ಬಂಧುಗಳಿಂದ ನೋವು ಮತ್ತು ಸಂಕಷ್ಟವನ್ನು ಅನುಭವಿಸ್ತಕ್ಕಂಥದ್ದು. ಪ್ರಯಾಣದಲ್ಲಿ ಆತ್ಮಗೌರವಕ್ಕೆ ಚ್ಯುತಿ ಬರ್ತಕ್ಕಂಥ ಘಟನೆಗಳು ನಡೀತಕ್ಕಂಥ ಸಾಧ್ಯತೆಗಳು. ಕೋರ್ಟ್ ಕೇಸ್ಗಳಲ್ಲಿ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು. ವಿದೇಶಗಳಲ್ಲಿ, ದೂರ ಪ್ರದೇಶದಲ್ಲಿ ಉದ್ಯೋಗ ಲಾಭವಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು. ಸರ್ಕಾರಿ ಉದ್ಯೋಗದಲ್ಲಿ ಯಾರಿದ್ದಾರೆ ಅವರಿಗೆ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು. ಸ್ವಲ್ಪ ಜಾಗ್ರತೆಯಿಂದ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಸ್ವಲ್ಪ ಅಪವಾದಗಳೇನಾದರೂ ಬರ್ತಕ್ಕಂಥದ್ದು. ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಂಶಯಗಳೇನಾದರೂ ಸುಳಿದಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಈ ಮಿಥುನ ರಾಶಿ ನೋಡ್ತಕ್ಕಂಥದ್ದು. ಸಿಹಿ ಕುಂಬಳಕಾಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ ಹಣಕಾಸಿನ ಅಡೆತಡೆಗಳನ್ನು ಎದುರಿಸ್ತಕ್ಕಂಥದ್ದು. ಅನಗತ್ಯ ವಿಷಯಗಳಿಗೆ ಆಕಸ್ಮಿಕವಾಗಿ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು. ಮಕ್ಕಳ ನಡವಳಿಕೆಗಳು ದಾಂಪತ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಸ್ವಲ್ಪ ಮೋಜು ಮಸ್ತಿಗಾಗಿ ಅದಕ್ಕೆ ಖರ್ಚುಗಳು ಬರ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು. ಆಕಸ್ಮಿಕವಾದಂಥ ನಷ್ಟಗಳು, ಆಕಸ್ಮಿಕವಾಗಿ ಮೋಸಕ್ಕೊಳಗಾಗ್ತಕ್ಕಂಥದ್ದು. ಸ್ಥಿರಾಸ್ತಿಯಿಂದ ಸಮಸ್ಯೆಗಳು ಬರ್ತಕ್ಕಂಥದ್ದು. ವಾಹನದಿಂದ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಒಂದು ಸಾಧ್ಯತೆಗಳು. ಸ್ವಲ್ಪ ಬಾಧೆ, ನೋವು, ಸಂಕಟವನ್ನು ಅನುಭವಿಸ್ತಕ್ಕಂಥದ್ದು. ಅನಿರೀಕ್ಷಿತವಾಗಿ ಮಹಿಳೆಯರಿಂದ ಸ್ವಲ್ಪ ಬಾಧೆಯನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳಿಂದ ಕಟಕ ರಾಶಿ ನೋಡುವಂಥದ್ದು. ಎಕ್ಕದರಿ ಗಿಡಕ್ಕೆ ಪೂಜೆನ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಸಿಂಹರಾಶಿ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಕ್ಷೇತ್ರದಲ್ಲಿ ತೊಂದರೆಗಳೆದುರಾಗ್ತಕ್ಕಂಥದ್ದು. ಅನಗತ್ಯ ವಿಷಯಗಳಿಗೆ ಸಂಗಾತಿಯಿಂದ ಅತಿ ಹೆಚ್ಚು ಧನವ್ಯಯವಾಗ್ತಕ್ಕಂಥ ಸಾಧ್ಯತೆಗಳು. ಸರ್ಕಾರಿ ಅಧಿಕಾರಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ, ಸರ್ಕಾರಿ ಅಧೀನದ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಕೆಲಸಕಾರಿಗಳಿಗೆ ಅತಿ ಹೆಚ್ಚು ಅಕ್ರಮ ಸಂಪಾದನೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಸ್ವಲ್ಪ ಎಲ್ಲೋ ದಾಂಪತ್ಯದಲ್ಲಿ ಅನಗತ್ಯವಾಗಿ ಮೂರನೇ ವ್ಯಕ್ತಿಗಳಿಂದ
ತೊಂದರೆಗಳೆದುರಾಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ಹೆಚ್ಚಾಗಿ ನೋಡ್ತಕ್ಕಂಥದ್ದು. ಸಹೋದರಿಯೊಂದಿಗೆ ಸ್ವಲ್ಪ ಲಾಭ ಮತ್ತು ಸಂಶಯಗಳು ಸುಳಿದಾಡ್ತಕ್ಕಂಥ ಒಂದು ಸನ್ನಿವೇಶಗಳು. ಉದ್ಯೋಗ ಸ್ಥಳದಲ್ಲಿ ನೀವು ಮಾಡದೇ ಇರತಕ್ಕಂಥ ಅಪವಾದಗಳಿಗೆ ಗುರಿಯಾಗ್ತಕ್ಕಂಥ ಸಾಧ್ಯತೆಗಳು, ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು. ಅದನ್ನು ಬಿಟ್ಟರೆ ಲಾಭ ಹೆಚ್ಚಾಗಿ ಬರ್ತಕ್ಕಂಥ ಒಂದು ಸನ್ನಿವೇಶಗಳು. ಮಕ್ಕಳ ಅಭಿವೃದ್ಧಿ ಆಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು, ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ಸಿಂಹರಾಶಿನದ್ದಾಗಿರುವಂಥದ್ದು. ಕೆಂಪು ವಸ್ತ್ರವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀನು ನೋಡಬಹುದು. ಇನ್ನು ಕನ್ಯಾ ರಾಶಿ, ಸ್ನೇಹಿತರಿಂದ ಅನುಕೂಲ, ಹಿರಿಯ ಸಹೋದರಿಂದ ಧನಾಗಮನವಾಗ್ತಕ್ಕಂಥದ್ದು. BP, ಪಿತ್ತಬಾಧೆ, ಕಣ್ಣು ಹುರಿ, ಹೊಟ್ಟೆ ನೋವು, ಚರ್ಮದುರಕೆ, ತೀವ್ರವಾದಂಥ ಜ್ವರ ಕಾಡ್ತಕ್ಕಂಥದ್ದು. ಅಂಥ ಒಂದು ಸನ್ನಿವೇಶಗಳಿಂದ ಸ್ವಲ್ಪ ಆಸ್ಪತ್ರೆಗೆ ಅಲದಾಡಬೇಕಾದಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಆತುರ, ಅಧಿಕ ಕೋಪ, ಮಂಡವಾದಗಳು ಮತ್ತು ಅಧಿಕವಾದಂಥ ಜಗಳವನ್ನು ಮಾಡ್ತಕ್ಕಂಥ ಒಂದು ಮನಸ್ಥಿತಿಗಳು, ನಾನು ಅಂತಕ್ಕಂಥದ್ದು, ಅಹಂಭಾವಗಳು ಹೆಚ್ಚಾಗ್ತಕ್ಕಂಥದ್ದು, ನನ್ನಿಂದಲೇ ಎಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥದ್ದು. ಇಂಥವೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು. ಉದ್ಯೋಗ ಸ್ಥಳದಲ್ಲಿ ಅನಗತ್ಯವಾಗಿ ಯಾವುದೋ ಒಂದು ಅನಿರೀಕ್ಷಿತವಾದಂಥ ದುರ್ಘಟನೆ ಏನಾದರೂ ನಡೀತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನು ಕನ್ಯಾ ರಾಶಿ ನೋಡುವಂಥದ್ದು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಗುರು ರಾಘವೇಂದ್ರರ ದರ್ಶನವಾದರೂ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಓಕೆ, ರೂಪಾ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಮಾ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ ಮಾ, ನಿಮ್ಮ ಜನ್ಮ ದಿನಾಂಕ ಹೇಳಿ. 17/6. ಓಕೆ, 1997. ಓಕೆ ಮಾ, ಹುಟ್ಟಿದ ಸಮಯ ತಿಳಿಸಿ. 2:05 ಮ್ಯಾಮ್. ಯಾವಾಗಮ್ಮ? ಮಧ್ಯಾಹ್ನನ ಮಧ್ಯರಾತ್ರಿನ? ಮಧ್ಯರಾತ್ರಿ. ಮಾತಾಡಿ ಗುರುಜಿ ಹತ್ರ. ನಮಃ ಶಿವಾಯ. ನಮಸ್ತೆ ಗುರುಜಿ. ಇನ್ನೊಂದು ಬಾರಿ ಸಮಯ ಹೇಳುವ, ಡೇಟ್ ಆಫ್ ಬರ್ತ್ ಟೈಮ್ ಹೇಳುವ. 2:05 ಗುರು. ಅಲ್ಲ, 16/7. 17/6. ಓಕೆ, 17/6. 1997. 97 ಸಮಯ 2 ಗಂಟೆನೇನವಾ? ಹಾಂ ಸರ್. 2 ಗಂಟೆ ಯಾವಾಗ? 17ನೇ ತಾರೀಕು ಹೇಳಿ. ಹಲೋ, 17ನೇ ತಾರೀಕು ಆದ್ರೆ ನನ್ನ ಜನ್ಮದಿನ ಬರೋದು ಸರ್ 17ನೇ ತಾರೀಕು ಆಗುತ್ತೆ. ಅಲ್ಲ ತಾಯಿ, 16ನೇ ತಾರೀಕು ನೈಟ್ ಬರ್ತದಾ ಅಥವಾ 16ನೇ ತಾರೀಕು ನೈಟ್ ಬರುತ್ತೆ? 17ನೇ ತಾರೀಕು ಬೆಳಗಿನ ಜಾವ. ಹಾಂ ಸರ್. ಆಗಲಿ. ಎಲ್ಲಿ ಜನನವಾಗಿರ್ತಕ್ಕಂಥದ್ದು? ಏನು ಹೆಸರು ತಾಯಿ? ರೂಪಾ ಸರ್. ಆಗಲಿ ತಾಯಿ. ಎಲ್ಲಿರೋದು? ಬೆಂಗಳೂರಲ್ಲಿ. ಆಗಲಿ. ಸ್ವಾತಿ ನಕ್ಷತ್ರ. ಹಾಂ ಸರ್, ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಸ್ವಾತಿ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ಅಶ್ವಿನಿ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಗುರು ವಕ್ರ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಸಾಧ್ಯತೆಗಳು, ವಿಪರೀತವಾದಂಥ ಒತ್ತಡವನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳು, ಏಳಿಗೆಯೇ ಕಾಣದೇ ಇರತಕ್ಕಂಥದ್ದು, ಕಣ್ಣೀರಿನಲ್ಲಿ ಕೈ ತೊಳಿತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತದೆ. ಅಪವಾದಗಳು ಜಾಸ್ತಿ ಬರ್ತಾ ಇದೆ ಅಂತಕ್ಕಂಥ ಒಂದು ಸ್ಥಿತಿಗತಿಗಳ ಜೊತೆಯಲ್ಲಿ ಆರೋಗ್ಯದ ವ್ಯತ್ಯಾಸ, ತಿಂಗಳ ದೋಷಗಳಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳಾಗ್ತಕ್ಕಂಥದ್ದು, ಉಷ್ಣಬಾಧೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಏನು ಮಾಡೋಕ್ಕೆ ಹೋದ್ರೂ ಕೂಡ ಮಧ್ಯಕ್ಕೆ ಬ್ರೇಕ್ ಆಗ್ತಕ್ಕಂಥದ್ದು, ನೆಮ್ಮದಿ ಕಾಣ್ತಾ ಇಲ್ಲ ಅಂತಕ್ಕಂಥ ಒಂದು ಸ್ಥಿತಿ. ಈ ಚಿಕ್ಕ ವಯಸ್ಸಿಗೆ ಹತ್ತತ್ರ ಸುಮಾರು 70 ವರ್ಷದಲ್ಲಿ ಬದುಕಿರ್ತಾರಲ್ಲ, ಅಷ್ಟು ಅನುಭವವನ್ನು ನೀನು ಪಡ್ಕೊಂಡ್ಬಿಟ್ಟಿದ್ದೀವಿ ತಾಯಿ. ಅಷ್ಟು ನೋವು ಅನುಭವಿಸ್ಬಿಟ್ಟಿದ್ದೀವಿ, ಅಷ್ಟು ಸಂಕಟವನ್ನು ಅನುಭವಿಸಿರ್ತಕ್ಕಂಥ ಒಂದು ಸಾಧ್ಯತೆಗಳೆಲ್ಲವೂ ಕೂಡ ಈ ಜಾತಕದಲ್ಲಿ ತೋರಿಸ್ತದೆ. ಹೌದು ಅಲ್ವ ತಾಯಿ? ನಿಜ ಗುರುಜಿ. ಹೇಳಿ ತಾಯಿ, ಏನಾಗಬೇಕು? ಅದೇ ಗುರುಜಿ, ನನ್ನ ಮುಂದಿನ ಕೆಲಸದ ಬಗ್ಗೆ ಕೇಳಬೇಕಿತ್ತು. ಅದ್ಭುತವಾದಂಥ ರೀತಿ ಕೆಲಸ ಮಾಡ್ತಿದ್ದೆ ಗುರುಜಿ. ನನ್ನ ಆಪರೇಷನ್ ಆಗ್ಬಿಟ್ಟು ಅದನ್ನ ಬಿಟ್ಬಿಡ ಗುರುಜಿ. ಹೆಲ್ತ್ ಇಶ್ಯೂ ಅಂತ ಅವ್ರು ತೆಗ್ದಾಕ್ಬಿಟ್ರು. ಮುಂದಿನ ಜೀವನ ಹೆಂಗಿರುತ್ತೆ ಗುರುಜಿ? ಅದ್ಭುತವಾದಂಥ ರೀತಿಯಲ್ಲಿದೆ ತಾಯಿ, ಯೋಚನೆ ಮಾಡುವಂಥದ್ದು ಬೇಡ. ಸದ್ಯದ ಮಟ್ಟಿಗೆ ಇದು ಗುರು ಕುಜನ ಸಮ್ಮಿಲನದಿಂದ ಸಂಧಿಯೋಗವಾಗಿರ್ತಕ್ಕಂಥದ್ರಿಂದ ರಾಹು ಮತ್ತು ಒಂದು ಕೇತುವಿನ ಒಂದು ಶಾಂತಿಯನ್ನು ಮಾಡಿಕೊಂಡು ಗುರುವಿನ ಅನುಗ್ರಹಕ್ಕೆ ಯಾವುದಾದ್ರೂ ಮಠಮಾನ್ಯಗಳಲ್ಲಿ ಮಕ್ಕಳಿಗೆ ಅನ್ನದಾನವನ್ನು ಮಾಡಿಸಿ ನವಗ್ರಹ ಶಾಂತಿಯನ್ನು ಮಾಡಿಕೊಂಡು, ಸಾಧ್ಯವಾದರೆ ನವಗ್ರಹ ಶಾಂತಿಯನ್ನು ಮಾಡಿಕೊಂಡು, ರಾಹು ಮತ್ತು ಕುಜನ ಶಾಂತಿ ಅಥವಾ ಜಪವನ್ನು ಮಾಡಿಕೊಂಡು, ದುರ್ಗಾ ಹೋಮವನ್ನು ಮಾಡಿಕೊಂಡು ಮಕ್ಕಳಿಗೆ ಅನ್ನದಾನ ಮಾಡಿಸಿ, ತದನಂತರವಾಗಿ ಎಲ್ಲವೂ ಕೂಡ ಅನುಕೂಲವಾಗುತ್ತೆ, ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ತುಂಬ ಅದ್ಭುತವಾದಂಥ ಒಳ್ಳೆಯ ಗುಣ ಇದೆ. ಅದ್ಭುತವಾದಂಥ ರೀತಿಯ ಜೀವನವನ್ನು ಕಟ್ಟಿಕೊಳ್ತಕ್ಕಂಥ ಯೋಗ ಎಲ್ಲ ರೀತಿಯಲ್ಲೂ ಈ ಜಾತಕಕ್ಕೆ ಇದೆ. ಯೋಚನೆ ಯಾಕೆ ಮಾಡ್ತೀತಾಯಿ? ಯಾಕೆಂದರೆ ಇದು ಗಜಕೇಸರಿ ಯೋಗಕ್ಕೆ ಒಳಗಾಗಿರ್ತಕ್ಕಂಥದ್ದು. ಅದ್ಭುತ. ನೀನು ಕಾಲಿಟ್ಟಲ್ಲೆಲ್ಲವೂ ಕೂಡ ಚಿನ್ನ, ಆದರೆ ನೀನು ಮಾತ್ರ ಕತ್ತಲಲ್ಲಿರ್ತೀಯ. ಆ ಕತ್ತಲಿಂದ ಹೋಗಬೇಕು ಅಂತ ನಾನು ಹೇಳಿದ್ದೀನಿ. ಇದನ್ನು ಮಾಡ್ಕೋತಾಯಿ, ಒಳ್ಳೆಯದಾಗತ್ತೆ. ಓಕೆ ರೂಪಾ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮಡಿಕೇರಿಯಿಂದ ಶ್ಯಾಮ್ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕು. ನಿಮ್ಮ ಜನ್ಮ ದಿನಾಂಕ ತಿಳಿಸಿ. 14/2/1981. ಓಕೆ, ಹುಟ್ಟಿದ ಸಮಯ ಹೇಳಿ. ಹುಟ್ಟಿದ ಸಮಯ ಸರಿ ಗೊತ್ತಿಲ್ಲ. ಓಕೆ, ಮಾತಾಡಿ ಗುರುಜಿ ಹತ್ರ. ನಮಃ ಶಿವಾಯ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಃ ಶಿವಾಯ. ಎಲ್ಲಿಂದ ಕರೆ ಮಾಡ್ತಾರೋದು?
ಸ್ವಾಮಿ, ನಾವು ಮಡಿಕೇರಿಯಿಂದ. ಏನು ಮಾಡ್ಕೊಂಡಿದ್ದೀರಿ? ನಾವೊಂದು ಟ್ಯಾಕ್ಸಿ ಡ್ರೈವರ್. ಆಗಲಿ. ನಿಮ್ಮ ಜನ್ಮ ಸಮಯ ಸರಿ ಇಲ್ಲದೆ ಇರೋದ್ರಿಂದ ನಿಮ್ಮ ಸ್ವರವನ್ನು ಆಧಾರವಾಗಿ ತೆಗೆದುಕೊಂಡು ನೋಡಿದಾಗ ಸಾಮಾನ್ಯವಾಗಿ ಈ ಜಾತಕಕ್ಕೆ ಲಗ್ನ ಪ್ರಭಾವ ಅಂತಕ್ಕಂಥದ್ದೇ ಸರಿ ಇಲ್ಲ. ನಿಮ್ಮ ಒಂದು ಗ್ರಹಗತಿಗಳೇ ಸರಿ ಇಲ್ಲ ಅಂತಕ್ಕಂಥ ಒಂದು ಸ್ಥಿತಿ. ಭಾಳ ತಲೆ ಉಪಯೋಗಿಸ್ತೀರಿ, ತುಂಬ ಬುದ್ಧಿವಂತ ಒಂದು ಸ್ಥಿತಿ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ತುಂಬ ಒಳ್ಳೆಯತನ ಅಂತಕ್ಕಂಥ ನಿಮ್ಮ ದೌರ್ಬಲ್ಯ ಅಂತಕ್ಕಂಥ ಹೇಳ್ತದೆ. ಸಾಮಾನ್ಯವಾಗಿ ಊಟ ಬಟ್ಟೆಗೆ ಯಾವುದೇ ರೀತಿಯಾದಂಥ ಕೊರತೆಯನ್ನು ಕೊಟ್ಟಿಲ್ಲ ಅಂತ ಅಂದ್ರೂ ಕೂಡ ಭಗವಂತ ಚೆನ್ನಾಗಿ ನಡೆಸಿದ್ದಾನೆ. ನೀವು ದುಡಿದು ಹೇಗೆ ಸಂಪಾದನೆ ಮಾಡಿದಾಗಲಿಂದ ಚೆನ್ನಾಗಿ ಸಂಪಾದನೆ ಮಾಡಿದ್ದೀರಿ. ಆದರೆ ಈ 3 ವರ್ಷಗಳಿಂದ ಈಚೆಗೆ ಯಾಕೋ ಕೈ ಹಾಕಿದ್ದೆಲ್ಲವೂ ಕೂಡ ನಷ್ಟವಾಗ್ತಾ ಇದೆ. ಸಾಲಬಾಧೆಗಳಿಗೆ ಒಳಗಾಗ್ತಕ್ಕಂಥದ್ದು. ದಿನ ಬೆಳಕರಲ್ಲಿ ದೂಡ್ದೋದಂಗಪ್ಪ, ನಾಳಿನ ಜೀವನವನ್ನು ಹೇಗೆ ಸಾಗಿಸೋದು ಅನ್ನೋ ರೀತಿಯಾದಂಥ ಒಂದು ಅತಂತ್ರದ ಒಂದು ಪರಿಸ್ಥಿತಿಯಲ್ಲಿ ನಿಂತಿರ್ತಕ್ಕಂಥದ್ದು. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಗವಂತ ಪರವಾಗಿಲ್ಲ. ಕಾಲು ನೋವು ಅಂತಕ್ಕಂಥದ್ದೊಂದನ್ನು ಬಿಟ್ಟರೆ ಅದರ ಜೊತೆಯಲ್ಲಿ ಸ್ವಲ್ಪ ಊಟದ ವ್ಯತ್ಯಾಸವಾದಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಂತಕ್ಕಂಥದ್ದು ಬಿಟ್ಟರೆ ಬೇರೆ ಎಲ್ಲವನ್ನೂ ಕೂಡ ಭಗವಂತ ಚೆನ್ನಾಗಿಟ್ಟಿದ್ದಾನೆ. ಆದರೆ ನಿಮ್ಮ ಪ್ರಶ್ನೆ ಇರತಕ್ಕಂಥದ್ದು, ಮುಂದೆ ನಾವೇನಾದರೂ ಸ್ವಂತವಾಗಿ ಒಂದು ಗೂಡು ಏನಾದರೂ ಮಾಡಿಕೊಳ್ತಕ್ಕಂಥ ಯೋಗಗಳು ಕೂಡಿ ಬರ್ತದ, ಏನಾದರೂ ಅಭಿವೃದ್ಧಿ. ಯಾಕಂದರೆ ನಾನೇ ಈ ರೀತಿಯಲ್ಲಿ ಇರಬೇಕಾದ್ರೆ ಮಕ್ಕಳ ಭವಿಷ್ಯ ಹೆಂಗೆ ನಿಲ್ಲಿಸೋದು ಅನ್ನೋ ರೀತಿಯಾದಂಥ ಆತಂಕವೂ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ನನ್ನ ಭವಿಷ್ಯವೇ ನಿಲ್ಲಿಸೋದಕ್ಕಾಗ್ತಲ್ಲ, ಮಕ್ಕಳನ್ನು ಹೆಂಗೆ ನಾವು ಬೆಳೆಸೋದು, ಮಕ್ಕಳ ಜೀವನ ಹೇಗೆ ಮಾಡಿಸೋದು ಅನ್ನೋ ರೀತಿಯಾದಂಥ ವಿಪರೀತವಾದಂಥ ಗೊಂದಲಗಳಲ್ಲಿ ಕಾಲವನ್ನು ನೋಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಚಿಂತನೆಗಳು ಮತ್ತು ಚಿಂತೆಗೊಳಗಾಗ್ತಕ್ಕಂಥದ್ದೆಲ್ಲವೂ ಕೂಡ ಈ 3 ವರ್ಷಗಳಿಂದ ಕಾಡ್ತಾ ಇರ್ತಕ್ಕಂಥದ್ದು. ಹೌದು ಅಲ್ವೋ? ಹೌದೌದು ಸ್ವಾಮಿ. ಇವಾಗ ಒಂದು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೇವೆ ಸ್ವಾಮಿ. ಅದ್ಯಾಕೋ ಇನ್ನು ಅರ್ಧ ಕೆಲಸ ಆಗಿದೆ, ಅರ್ಧ ಹಾಗೆ ನಿಂತು ಹೋಗುತ್ತೆ. ಅದನ್ನೇ ನಾನು ಈಗ ಹೇಳಿದ್ದು, ಅದೇ ವಿಚಾರಗಳನ್ನೇ ನಿಮಗೆ ಹೇಳಿದ್ದು. ಆಗಲಿ, ಒಂದು ಕೆಲಸವನ್ನು ಮಾಡಿ, ಪ್ರತಿ ಸೋಮವಾರ ದಿವಸ ಶಿವನ ಆಲಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಒಂದು ಏನು ಬಿಲ್ವ ಸ್ತೋತ್ರ ಅಥವಾ ಬಿಲ್ವ ಪತ್ರೆಯಿಂದ ಶಿವನಿಗೆ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥದ್ದು ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಭಗವಂತ ಒಳ್ಳೆಯದು ಮಾಡ್ತಾನೆ. ಶುಭವಾಗಿ. ಓಕೆ, ಧನ್ಯವಾದ ಶ್ಯಾಮ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಪಿತರಾರ್ಜಿತ ಆಸ್ತಿ ವಿಷಯಗಳಿಗೆ ವಾಗ್ವಾದಗಳು ಮತ್ತು ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು. ಉದ್ಯೋಗದಲ್ಲಿ ಉದ್ಯೋಗ ಸ್ಥಳದಲ್ಲಿ ನಿಮಗೆ ಲಭಿಸಬೇಕಾದಂಥ ಮಾನ ಸನ್ಮಾನ, ಬಡ್ತಿ, ಗೌರವ ಕುತಂತ್ರದಿಂದ ಬೇರೆಯವರ ಪಾಲಾಗ್ತಕ್ಕಂಥ ಒಂದು ಸಾಧ್ಯತೆಗಳು. ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನೋಡ್ತಕ್ಕಂಥದ್ದನ್ನು ಈ ತುಲಾರಾಶಿ ನೋಡ್ತಕ್ಕಂಥದ್ದು. ಹನುಮನಿಗೆ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿ, ಕಾರ್ಯ ಕರ್ತವ್ಯಗಳಲ್ಲಿ, ಪ್ರಯತ್ನ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು. ಉದ್ಯೋಗದಲ್ಲಿ ನಿರಾಸಕ್ತಿಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು. ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು, ಮಾನಸಿಕವಾಗಿ ಚಿಂತೆಗೀಡು ಮಾಡತಕ್ಕಂಥ ಸಾಧ್ಯತೆಗಳು. ಸ್ವಯಂಕೃತ ಅಪರಾಧದಿಂದ, ಅಹಂಭಾವದಿಂದ, ಒರಟುತನದಿಂದ ಹೆಚ್ಚಾಗಿ ವರ್ತಿಸ್ತಕ್ಕಂಥ ಒಂದು ದಿವಸ. ಸ್ವಲ್ಪ ಮಾನಸಿಕವಾಗಿ ಚಂಚಲತೆಯನ್ನು ಹೊಂದತಕ್ಕಂಥದ್ದು. ಅನಿರೀಕ್ಷಿತವಾಗಿ ದುಷ್ಟ ಮಾರ್ಗದಿಂದ ಧನ ಸಂಪಾದನೆ ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು. ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆದರೂ ಕೂಡ ಸ್ವಯಂಕೃತ ಅಪರಾಧದಿಂದ ಸ್ವಲ್ಪ ಆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದನ್ನು ವೃಶ್ಚಿಕ ರಾಶಿ ನೋಡ್ತಕ್ಕಂಥದ್ದು. ಓಂ ಸೂರ್ಯಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಧನುಸ್ಸು ರಾಶಿ, ಅನಿರೀಕ್ಷಿತವಾಗಿ ಜವಾಬ್ದಾರಿಗಳು ಹೆಚ್ಚಾಗ್ತಕ್ಕಂಥದ್ದು. ಹಳೆಯ ನೆನಪುಗಳು, ಬಂಧು ಬಾಂಧವರಿಂದ ನೋವು ಮತ್ತು ಆರ್ಥಿಕವಾದ ಹಿನ್ನಡೆಗಳು ಮತ್ತು ನಿದ್ರಾಭಂಗವನ್ನು ಮಾಡಿಸ್ತಕ್ಕಂಥ ಒಂದು ಸಾಧ್ಯತೆಗಳು. ಆಕಸ್ಮಿಕವಾಗಿ ಉದ್ಯೋಗ ನಿಮಿತ್ತ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭ. ಮಕ್ಕಳೊಂದಿಗೆ ವಾಗ್ವಾದಕ್ಕಿಳಿತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನು ಧನುಸ್ಸು ರಾಶಿ ನೋಡುವಂಥದ್ದು. ಹಿರಿಯರಿಗೆ ಎಳ್ಳು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಕರ ರಾಶಿ, ದಾಂಪತ್ಯ ಸಮಸ್ಯೆಗಳು ವಿಕೋಪ ಹಂತವನ್ನು ತಲುಪತಕ್ಕಂಥದ್ದು. ಕೋರ್ಟ್ ಕೇಸುಗಳಿಂದ ಅಥವಾ ಆಕಸ್ಮಿಕವಾದಂಥ ಘಟನೆಗಳಿಂದ ಖಿನ್ನತೆಗೊಳಗಾಗ್ತಕ್ಕಂಥ ಒಂದು ಸಾಧ್ಯತೆಗಳು. ಪ್ರಯಾಣದಿಂದ ಅನುಕೂಲವಾಗ್ತಕ್ಕಂಥದ್ದು ಮತ್ತು ಲಾಭ ಬರ್ತಕ್ಕಂಥ ಒಂದು ಸನ್ನಿವೇಶ. BP, ಪಿತ್ತಬಾಧೆ, ನರದೌರ್ಬಲ್ಯ, ಗ್ಯಾಸ್ಟ್ರಿಕ್, ಕಾಲು ನೋವು ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು. ಆಯುಷ್ಯಕ್ಕೆಲ್ಲ ಕುತ್ತು ಬರ್ತಾ ಇದೆ ಅನ್ನೋ ರೀತಿಯಾದಂಥ ಆತಂಕಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದನ್ನು ಮಕರ ರಾಶಿ ನೋಡುವಂಥದ್ದು. ಉದ್ದಿನ ಬೇಳೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕುಂಭರಾಶಿ, ದೂರ ಪ್ರದೇಶದಲ್ಲಿ, ವಿದೇಶಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ
ಮನೆಗಳಲ್ಲಿ ಸೇವಾ ವೃತ್ತಿಯ ಉದ್ಯೋಗಗಳು ದೊರಕತಕ್ಕಂಥದ್ದು, ಸಾಲದಿಂದ ತೊಂದರೆ ಸಿಲುಕ್ತಕ್ಕಂಥ ವಾತಾವರಣ, ಅಪನಿಂದನೆಗಳು ಒಳಗಾಗ್ತಕ್ಕಂಥದ್ದು, ಆಕಸ್ಮಿಕವಾದಂಥ ಅವಘಡಗಳು, ಶತ್ರುಕಾಟಗಳು, ಸಾಲಬಾಧೆಗಳು, ದುರಂತದ ಆಲೋಚನೆಗಳನ್ನು ತರತಕ್ಕಂಥದ್ದು, ಕೆಟ್ಟ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ದಾರಿಯನ್ನು ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನು ಕುಂಭರಾಶಿ ನೋಡುವಂಥದ್ದು. ಶ್ರೀಲಕ್ಷ್ಮಿಗೆ ತಾವರೆ ಹೂವನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮೀನರಾಶಿ, ಮೇಲಧಿಕಾರಿಗಳಿಂದ, ಕಾರ್ಮಿಕರಿಂದ, ಸೇವಕರಿಂದ, ಕೆಲಸಗಾರರಿಂದ ನಷ್ಟ ಮತ್ತು ಅವರಿಂದ ತೊಂದರೆಗಳು ಒಳಗಾಗ್ತಕ್ಕಂಥದ್ದು, ಮಕ್ಕಳಿಗೋಸ್ಕರವಾಗಿ ಅಧಿಕ ಖರ್ಚುಗಳು ಬರ್ತಕ್ಕಂಥದ್ದು, ಸಂಶಯಾತ್ಮಕವಾದಂಥ ವೀಕ್ಷಣೆಗಳು ಅಥವಾ ಸಂಶಯಾತ್ಮಕವಾದಂಥ ಘಟನೆಗಳು ಸ್ವಲ್ಪ ದಾಂಪತ್ಯದಲ್ಲಿ ವಿರಸ ತಂದು ಸ್ವಲ್ಪ ನಿದ್ರಾ ಭಂಗವನ್ನು ಮಾಡಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನು ಮೀನರಾಶಿ ನೋಡುವಂಥದ್ದು. 5 ಜನ ಸುಮಂಗಳರಿಗೆ ಮಂಗಳ ದ್ರವ್ಯವನ್ನು ನೀಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡುವುದು. ಶುಭವಾಗಲಿ. ಓಕೆ, ಜ್ಯೋತಿ ಕರೆ ಮಾಡಿದರೆ ಹೊಸದುರ್ಗದಿಂದ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮಾ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಜನ್ಮ ದಿನಾಂಕ ತಿಳಿಸಿಮಾ. 11/10/1997. ಓಕೆ ಮಾ, ಹುಟ್ಟಿದ ಸಮಯ ಹೇಳಿ. 10 ರಿಂದ 10:30 ಒಳಗೆ ಮಾರ್ನಿಂಗ್ ಮೇಡಮ್. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ನಮ ಶಿವಾಯ. ನಮಸ್ತೆ ಗುರುಜಿ. ಸರಿಯಾದ ಸಮಯ ಇಲ್ವಾ ತಾಯಿ? ಈ ಗುರುಜಿ 10:30 ಅನ್ಸುತ್ತೆ ಗುರುಜಿ ಮಾರ್ನಿಂಗ್. ಆಗ್ಲಿ ತಾಯಿ, ಏನ್ ಮಾಡ್ಕೊಂಡಿದೀಯವ? B.Com ಮುಗಿಸಿದೀನಿ ಗುರುಜಿ. ಕೆಲ್ಸಕ್ಕೆ ಹೋಗಿದ್ದೆ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಕೆಲಸ ಬಿಟ್ಟಿದೀನಿ. ಮುಂದೆ ಹೆಂಗೆ ಏನು ಸ್ವಲ್ಪ ಕೇಳ್ಬೇಕಿತ್ತು ಗುರುಜಿ. ಆದ್ರೂ ನಿನ್ನ ಸ್ವರ ಹೇಳ್ತದೆ, ಯಾಕೋ ಪ್ರತಿ ದಿವಸವೂ ಅಳ್ತೀಯವ. ಪ್ರತಿ ದಿವಸವೂ ಏನೋ ಒಂಥರ ಸಂಕಟ, ಭಯದ ಒಂದು ವಾತಾವರಣಗಳು ನಿರ್ಮಾಣವಾಗ್ತದೆ. ಯಾರನ್ನು ಮಾತಾಡ್ಸೋಕ್ಕೂ ಭಯ, ಯಾರ ಹತ್ರ ಇದು ಮಾಡೋದಕ್ಕೂ ಭಯ, ಏನು ಮಾಡೋದಕ್ಕೂ ಭಯದಲ್ಲಿ ಕಳ್ತಕ್ಕಂಥದ್ದು. ಯಾಕೋ ಒಬ್ಳೆ ಇದ್ದಾಗ ಸುಮ್ಮನೆ ಕಣ್ಣಲ್ಲಿ ನೀರು ತಾನೇ ಹರಿದೋಗ್ತಾ ಇರ್ತದೆ. ಹೌದಾ ನೀವಾ? ಅಯ್ಯೋ ನನ್ನ ತಾಯಿ, ಏನು ಕವಳಬೇಕು? ಎಲ್ಲ ಭಗವಂತನಿದ್ದಾನೆ, ಭಗವಂತನ ನಂಬಿ ಹೋಗು. ಯಾಕಂದ್ರೆ ನಿನ್ನಲ್ಲಿ ಯಾಕೆ ಅದು ಆಗ್ತಾ ಇದೆ ಅಂದರೆ ತುಂಬ ಒಳ್ಳೆತನ ಇದೆಯಲ್ಲ, ಅದೇ ನಿನ್ನ ದೌರ್ಬಲ್ಯವಾಗಿ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ನೋಡ್ತಾ ಇದೆ. ನೋಡೋಣ ನಿನ್ನ ಜಾತಕದ ಒಂದು ಪರಿಸ್ಥಿತಿಗಳನ್ನು ನೋಡಿದಾಗ ಏನು ಹೇಳ್ತದೆ ಅಂತಂದಾಗ, ಈ ಜಾತಕ ಜನನವಾಗಿರ್ತಕ್ಕಂಥ ಶ್ರವಣ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು ಗಜಕೇಸರಿ ಯೋಗ. ಅದ್ಭುತವಾದಂಥ ರೀತಿಯಲ್ಲಿ ಇದೆಯಲ್ಲವ ಜಾತಕ, ಇದು ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ ಈ ಜಾತಕ. ಯಾಕೆಂದರೆ ಸ್ವಲ್ಪ ಸಿಟ್ಟು ಜಾಸ್ತಿ ಇದೆ, ಕೋಪ ಜಾಸ್ತಿ ಇರತಕ್ಕಂಥ ಒಂದು ಸ್ಥಿತಿ, ಸ್ವಲ್ಪ ನಿಧಾನದ ಒಂದು ಪ್ರವೃತ್ತಿ, ಅಂದರೆ ಮಾಡುವಂಥ ಕೆಲಸದಲ್ಲಿ ನಿಧಾನದ ಒಂದು ಸ್ಥಿತಿಗತಿಗಳಿರ್ತಕ್ಕಂಥದ್ದು ತೋರಿಸ್ತದೆ. ರಾಹು ಪ್ರಭಾವದಲ್ಲಿ ಒಳಗಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳಾಗಿರ್ತಕ್ಕಂಥದ್ರಿಂದ ಸ್ವಲ್ಪ ನಿದ್ರೆ ಜಾಸ್ತಿ ಎಳಿತಕ್ಕಂಥದ್ದು, ಆರೋಗ್ಯದ ಒಂದು ಪರಿಸ್ಥಿತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಅಂತ ಹೇಳ್ತದೆ. ಆರೋಗ್ಯದ ಪರಿಸ್ಥಿತಿ ಅಂದರೆ ಸ್ವಲ್ಪ ಸುಸ್ತು ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಸ್ಕಿನ್ ಇನ್ಫೆಕ್ಷನ್ಸು ಮತ್ತು ಕಾಲು ನೋವು ಜಾಸ್ತಿ ಬರ್ತಕ್ಕಂಥ ಒಂದು ಸ್ಥಿತಿ, ಸ್ವಲ್ಪ ವೀಕ್ನೆಸ್ ಅಂತ ಕರೀತದೆ. ಈ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣವಾಗ್ತಾ ಇರ್ತಕ್ಕಂಥ ಸ್ಪಷ್ಟವಾಗಿ ಹೇಳ್ತದೆ ತಾಯಿ. ಅದ್ಭುತವಾದಂಥ ರೀತಿಯಲ್ಲಿ ಒಳ್ಳೆಯ ಉದ್ಯೋಗ ಸಿಗುತ್ತೆ, ಯೋಚನೆ ಮಾಡುವಂಥದ್ದು ಬೇಡ. ಇದಿಷ್ಟು ನಡೀತಾ ಇದೆಯಾ ತಾಯಿ? ನಡೀತಾ ಇದೆ ಗುರುಜಿ. ಅದೇ ಮನೇಲಿ ಮದ್ವೆ ಮಾಡ್ಬೇಕು ಅಂತಿದ್ದಾರೆ, ಮತ್ತೆ ಕೆಲ್ಸಕ್ಕೆ ಏನಾದ್ರು ಒಂದು ಸಾಧಿಸ್ಬೇಕು ಅಂತಿದ್ದೆ, ಏನೂ ಆಗ್ತಿಲ್ಲ, ಕೈ ಕಟ್ತಂಗ್ ಆಗ್ಬಿಟ್ಟಿದೆ. ಯಾಕಾಗಲ್ಲ ತಾಯಿ? ಸರ್ಕಾರಿ ಉದ್ಯೋಗ ಸಿಗುತ್ತೆ ಈ ಜಾತಕಕ್ಕೆ, ಪ್ರಯತ್ನ ಮಾಡ್ತಾಯಿ. ಸರ್ಕಾರಿ ಉದ್ಯೋಗ ಸಿಗುತ್ತೆ ಈ ಜಾತಕಕ್ಕೆ, ಪ್ರಯತ್ನ ಮಾಡೋ. ಅದ್ಭುತವಾದಂಥ ಸಾಧನೆಯನ್ನು ಮಾಡ್ತೀಯ. 4 ಜನಕ್ಕೆ ಅನ್ನವನ್ನು ಹಾಕುವಂಥ ಜಾತಕ ಇದು. ಯೋಚನೆ ಮಾಡಬೇಡ. ಯಾಕೆ ಯೋಚನೆ ಮಾಡ್ತೀಯ? ಭಯವನ್ನು ಬಿಟ್ಟಾಕು. 2028 ನಂತರವಾಗಿ ನಿನಗೆ ಎಲ್ಲಿದ್ದರೂ ಹುಡುಕಿಕೊಂಡು ಬರುತ್ತೆ ಯೋಗ ಅಂತಕ್ಕಂಥದ್ದು. ನೋಡಬೇಕಾದ್ರೆ ಒಳ್ಳೆಯದಾಗಲಿ ತಾಯಿ. ಓಕೆ ಮಾ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗೋದಕ್ಕೆ ಕಾರಣ ಏನು ಮತ್ತು ಇದಕ್ಕೆ ಪರಿಹಾರ ಏನು ಗುರುಜಿ? ಖಂಡಿತ. ಸಾಮಾನ್ಯವಾಗಿ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಮನೆ, ಕೆಲವರಿಗೆ ತುಂಬ ಗೊಂದಲಗಳಿರ್ತದೆ. ದೇವಸ್ಥಾನ ಅಕ್ಕಪಕ್ಕ ಅಥವಾ ಎದುರುಗಡೆ ಮನೆ ಮಾಡ್ತಕ್ಕಂಥದ್ದು ಬೇಡವಾ, ಏನು ಎತ್ತ, ಅಥವಾ ಮನೆಯಲ್ಲಿ ಏನಾಗಿ ನೆಗೆಟಿವ್ ಎನರ್ಜಿ ಇದೆಯಾ ಅಂತಕ್ಕಂಥದ್ದು ತುಂಬ ಜನಕ್ಕೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಅಡುಗೆ ಮನೆ ಆ ಮೂಲೆಯಲ್ಲಿರಬೇಕು, ರೂಮ್ ಇಲ್ಲಿರಬೇಕು, ಟಾಯ್ಲೆಟ್ ಇಲ್ಲಿರಬೇಕು, ಇದಿಷ್ಟೇ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಆದರೆ ಮೂಲವಾಗಿರ್ತಕ್ಕಂಥದ್ದು ಏನಂತಂದರೆ ಭೂಮಿಗೆ ಒಂದು ಗುಣ ಅಂತಕ್ಕಂಥದ್ದು ಇರುತ್ತೆ. ಯಾಕೆಂದರೆ ಆ ಭೂಮಿಯ ಒಂದು ಸತ್ವ, ತುಂಬ ಜನಗಳನ್ನು ನೋಡಿ ಎಲ್ಲ ಚೆನ್ನಾಗಿ ಕಟ್ಟಿರ್ತಾರೆ, ಆದರೂ ಕೂಡ ಉದ್ಧಾರ ಆಗೋದಿಲ್ಲ, ಮನೆ ಮಾರ್ಕೊಂಡು ಹೋಗ್ತಾರೆ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ, ಆ ಮನೆ ಮಾಡಿದಂಥ ಸಾಲವನ್ನೇ ತೀರಿಸೋದಕ್ಕಾಗೋದಿಲ್ಲ. ಆ ರೀತಿಯಾದಂಥ ಒತ್ತಡದಲ್ಲಿ ಸಿಗಾಕೊಳ್ಳತಕ್ಕಂಥ ಒಂದು ಪರಿಸ್ಥಿತಿಗಳೆಲ್ಲವೂ ಕೂಡ ತುಂಬ ಜನಗಳಿಗಿದೆ. ಯಾಕದು ಅಂತಂದರೆ ಭೂಮಿ ಅಂತಕ್ಕಂಥದ್ದೇ ಸರಿ ಇರೋದಿಲ್ಲ, ಅಥವಾ ಆ ಭೂಮಿ ಒಳಗಡೆ ಏನೋ ಬೇಡದ ವಿಚಾರಗಳು ಅಂತಕ್ಕಂಥದ್ದು ನೆಗೆಟಿವ್ ಎನರ್ಜಿಯನ್ನು ತರ್ತಕ್ಕಂಥ ಒಂದು ಸ್ಥಿತಿಗತಿಗಳು ಇರ್ತಕ್ಕಂಥದ್ದು ಉಂಟು. ಹಾಗಾಗಿ ನೆಗೆಟಿವ್ ಎನರ್ಜಿ. ಆದರೆ ಇಲ್ಲಿ ಮೂಲವಾಗಿರ್ತಕ್ಕಂಥ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಮನೆಗಳಿದ್ದಂಥ ಪಕ್ಷದಲ್ಲಿ ಏನಾದರೂ ತೊಂದರೆಗಳಾಗುತ್ತಾ? ದೇವಸ್ಥಾನದಲ್ಲಿ ವಾಸ್ತುಶಾಸ್ತ್ರದಲ್ಲಿ ಅಥವಾ ಧರ್ಮಶಾಸ್ತ್ರದಲ್ಲಿ ಏನು ಹೇಳ್ತದೆ ಅಂದರೆ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಮನೆಗಳಿರೋದ್ರಿಂದ ಯಾವುದೇ ಸಮಸ್ಯೆಗಳಿಲ್ಲ ಅಂತಕ್ಕಂಥ ಹೇಳ್ತದೆ. ಆದರೆ
ಗೋಡೆಗಳು ಅಟ್ಯಾಚ್ ಆಗಿ ಇರಬಾರ್ದು. ದೇವಸ್ಥಾನದ ಗೋಡೆಯು ಮತ್ತು ಮನೆಯ ಒಂದು ಗೋಡೆಯು ಕೂಡ ಅಟ್ಯಾಚ್ ಆಗಿರಬಾರ್ದು ಅಂತಕ್ಕಂಥದ್ದು ಒಂದನ್ನು ಹೇಳಿದರೆ, ತದನಂತರವಾಗಿ ಆ ದೇವಸ್ಥಾನದ ಗರುಡಗಂಬ ಮತ್ತು ಶಿಖರದ ನೆರಳು ಏನಿರ್ತದೆ ಆ ಶಿಖರದ ನೆರಳು ಮನೆಯ ಮೇಲೆ ಬೀಳಬಾರದು. ಈ ರೀತಿ ಇಲ್ಲದೆ ಮನೆಯ ಅಕ್ಕಪಕ್ಕ ದೇವಸ್ಥಾನದ ಅಕ್ಕಪಕ್ಕ ಮನೆಗಳಿದ್ದಂಥ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ. ಆದರೆ ಎದುರು ದೃಷ್ಟಿ ಬೀಳದಂಥ ರೀತಿಯಲ್ಲಿ ಇರಬೇಕು. ದೇವಸ್ಥಾನದ ಶಿಖರ ಮತ್ತು ಗರುಡಗಂಬದ ನೆರಳು ಬೀಳದಂಥ ರೀತಿಯಲ್ಲಿ ಮನೆಯಿದ್ದರೆ, ದೇವಸ್ಥಾನದ ಅಕ್ಕಪಕ್ಕ ಮನೆಗಳಿದ್ದರೆ ಯಾವುದೇ ಸಮಸ್ಯೆಗಳಿದ್ರೆ ಅದರ ಜೊತೆಯಲ್ಲಿ ಗೋಡೆಗಳು ಕೂಡಿರಬಾರದು. ಇದನ್ನು ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ಅದ್ಭುತವಾದ ನೆಮ್ಮದಿ ಜೀವನವನ್ನು ಆ ಮನೆಯಲ್ಲಿ ವಾಸ ಮಾಡಬಹುದು. ಶುಭವಾಗಲಿ. ಓಕೆ ಗುರುಜಿ, ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವೀಕ್ಷಕರೇ, ಈ ಹೊತ್ತಿನ ವಿಶೇಷ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ.